ಶಾಸಕರ ಭವನದಲ್ಲಿರುವಂಥ ಅವರ ಕೊಠಡಿಗಳ ಮೇಲೂ ಕೂಡ ದಾಳಿಯನ್ನು ಮಾಡಿದ್ದಾರೆ. ಶಾಸಕರ ಭವನದಲ್ಲೇನಿದೆ ದದ್ದಲ್ ಹಾಗೂ ನಾಗೇಂದ್ರ ಇಬ್ಬರ ಕೊಠಡಿಗಳಿತ್ತು. ಆ ಕೊಠಡಿಗೂ ಕೂಡ ದಾಳಿಯನ್ನು ಮಾಡಿ ಅಲ್ಲಿಯೂ ಕೂಡ ಪರಿಶೀಲನೆಯನ್ನು ಮಾಡ್ತಿದ್ದಾರೆ ಎನ್ನುವ ಮಾಹಿತಿ ಲಭ್ಯ ಆಗಿದೆ. ಅಷ್ಟೇ ಅಲ್ಲದೆ ಅಲ್ಲಿರುವಂಥ ಅವರ ಆಪ್ತರ ಫೋನ್ಗಳನ್ನು ವಶಕ್ಕೆ ಪಡೆದುಕೊಂಡು ಅವರನ್ನು ಕೂಡ ವಿಚಾರಣೆಗೆ ಒಳಪಡಿಸಿದ್ದಾರೆ ಎನ್ನುವ ಮಾಹಿತಿ ಈಗ ಸಿಕ್ಕಿರುವಂಥದ್ದು. ನೋಡಿ, ಇಲ್ಲಿ ಪ್ರಮುಖವಾಗಿ ನಿವಾಸ ಕಚೇರಿ ಅಷ್ಟೇ ಅಲ್ಲ, ಶಾಸಕರ ಭವನದಲ್ಲಿರುವಂತಹ ಇವರ ಕೊಠಡಿಗಳೇನಿದೆ, ಶಾಸಕ ನಾಗೇಂದ್ರ ಹಾಗೂ ಶಾಸಕ ದದ್ದಲ್ ಅವರ ಕೊಠಡಿಗಳ ಮೇಲೂ ಕೂಡ ದಾಳಿಯನ್ನು ಮಾಡಿರುವಂಥ ಇಡಿ ಅಧಿಕಾರಿಗಳು ಸತತ 4 ಗಂಟೆಯಿಂದ ಪರಿಶೀಲನೆಯನ್ನು ಮಾಡ್ತಿದ್ದಾರೆ. ನಾಗೇಂದ್ರ ಹಾಗೂ ದದ್ದಲ್ಗೆ ಸಂಬಂಧಪಟ್ಟಂಥ ಕೊಠಡಿಗಳಲ್ಲಿ ದಾಖಲೆಗಳನ್ನು ಶೋಧ ಮಾಡ್ತಿದ್ದಾರೆ, ದಾಖಲೆಗಳನ್ನು ಶೋಧಿಸ್ತಾ ಇದ್ದಾರೆ. ನಾಗೇಂದ್ರ ಆಪ್ತ ಸಹಾಯಕರ ಫೋನನ್ನು ಪಡೆದು ಅವರ ವಿಚಾರಣೆ ಕೂಡ ನಡೀತಾ ಇದೆ ಎನ್ನುವ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಇಲ್ಲಿ ಕಚೇರಿಗೆ ಯಾರು ಬರ್ತಾ ಇದ್ರು, ಯಾರು ಹೋಗ್ತಾ ಇದ್ರು, ಎಷ್ಟೊತ್ತಿಗೆ ಹೋಗ್ತಾ ಇದ್ರು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಹಾಕ್ತಿದ್ದಾರೆ. ಶಾಸಕರ ಭವನದಲ್ಲಿ ಇರುವಂಥ ಅವರ ಆಪ್ತರನ್ನು ವಶಕ್ಕೆ ಪಡೆದುಕೊಂಡು ಅವರ ಮೊಬೈಲನ್ನು ವಶಕ್ಕೆ ಪಡೆದುಕೊಂಡು ಅವರಿಂದ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಯಾರು ಬರ್ತಾ ಇದ್ರು ಕಚೇರಿಗೆ ಅನ್ನೋದ್ರ ಬಗ್ಗೆ ಅವರಿಂದ ಮಾಹಿತಿಗಳನ್ನು ಕೂಡ ಕಲೆ ಹಾಕ್ತಿದ್ದಾರೆ. ನೋಡಿ, ಒಂದೊಂದು ಕಡೆಯೂ ಕೂಡ ನೋಡಿ, ಇಡಿ ಅಧಿಕಾರಿಗಳು ಜೂನ್ 6ನೇ ತಾರೀಕು NR ರಮೇಶ್ ಅವರು ಪತ್ರವನ್ನು ಬರೆದ ಬಳಿಕವೂ ಕೂಡ ಅವರು ಒಂದು ದೂರನ್ನು ದಾಖಲು ಮಾಡ್ಕೊಳ್ತಾರೆ ಅಂತಂದರೆ ಏಕಾಏಕಿ ದಾಳಿನ ಮಾಡೋದಿಲ್ಲ. ಒಂದು ಪಕ್ಕಾ ಪ್ಲ್ಯಾನನ್ನು ಮಾಡ್ಕೊಳ್ತಾರೆ. ಆ ಪ್ಲ್ಯಾನ್ ಮಾಡಿ ಎಲ್ಲೆಲ್ಲಿ ದಾಳಿ ಮಾಡಬೇಕು, ಹೇಗೆಲ್ಲ ದಾಳಿ ಮಾಡಬೇಕು ಅಂತೇಳಿ. ಅಂದರೆ ಇಲ್ಲಿ ಇಡಿ ಅಧಿಕಾರಿಗಳಿಗೆ ಈ ಒಂದು ವಿಚಾರವಾಗಿ ಕಂಪ್ಲೇಂಟ್ ಬರ್ತಾ ಇದ್ದಂತೆ, ಇಡಿ ಅಧಿಕಾರಿಗಳ ಗಮನಕ್ಕೆ ಬರ್ತಾ ಇದ್ದಂತೆ ಪ್ರತಿಯೊಂದರ ಮೇಲೂ ಕೂಡ ಕಣ್ಣಿಟ್ಟಿರ್ತಾರೆ. ಹಾಗಾಗಿ ಎಲ್ಲೆಲ್ಲಿ ದಾಳಿ ಮಾಡಬೇಕು ಅಂತೇಳಿ ಎಲ್ಲವೂ ಕೂಡ ಪ್ಲ್ಯಾನನ್ನು ಮಾಡಿ, ಪ್ರೀ ಪ್ಲ್ಯಾನನ್ನು ಮಾಡಿ ಏಕಾಏಕಿ ದಾಳಿಯನ್ನು ಮಾಡ್ತಾರೆ. ಅದೇ ರೀತಿಯಾಗಿ ಇವತ್ತು 20 ಕಡೆ ಏಕಾಏಕಿ ಏಕಕಾಲದಲ್ಲಿ ದಾಳಿಯನ್ನು ಮಾಡಿರುವಂಥದ್ದು ಇಡಿ ಅಧಿಕಾರಿಗಳು. ರಾಜ್ಯದ 20 ಕಡೆ ದಾಳಿಯನ್ನು ಮಾಡಿ ಪರಿಶೀಲನೆ ಕೂಡ ಮಾಡ್ತಿದ್ದಾರೆ. ಆದರೆ ಇಷ್ಟು ದಿನ ಹೇಗೋ ಮಾಜಿ ಸಚಿವ ನಾಗೇಂದ್ರ ಅವರು ಸೇಫ್ ಅಂತ ಹೇಳಲಾಗ್ತಾ ಇತ್ತು. ಆದರೆ ಈಗ ಸಂಕಷ್ಟ ಶುರುವಾಗ್ತದೆ. SIT ಮೇಲೆ ತುಂಬ ಒತ್ತಡಗಳಿತ್ತು ಅನ್ನುವ ಸುದ್ದಿಯನ್ನು ನಿನ್ನೆ ಅಷ್ಟೇ ರಿಪಬ್ಲಿಕ್ ಕನ್ನಡ ಬ್ರೇಕ್ ಮಾಡಿತ್ತು. ಈಗ ಇಡಿ ಎಂಟ್ರಿ ಆಗಿರುವಂಥ ಹಿನ್ನೆಲೆಯಲ್ಲಿ ಸಂಕಷ್ಟ ಅನ್ನೋದು ಮಾಜಿ ಸಚಿವ ನಾಗೇಂದ್ರ ಅವ್ರಿಗೆ ಕಟ್ಟಿಟ್ಟ ಬುತ್ತಿ ಅನ್ನೋದು ಇಲ್ಲಿ ಫಿಕ್ಸ್ ಆಗಿದೆ. ಯಾವುದೇ ಕಾರಣಕ್ಕೂ ಕೂಡ ಎಲ್ಲ ಇಡಿ ಅಧಿಕಾರಿಗಳು ಸುಮ್ಮನೆ ಬಿಡೋದಿಲ್ಲ. SIT ಅಧಿಕಾರಿಗಳು ನಿನ್ನೆ ವಿಚಾರಣೆಯನ್ನು ನಡೆಸಿ ಬಿಟ್ಟು ಕಳಿಸಿರ್ಬೋದು, ಇವತ್ತು ಮತ್ತೊಮ್ಮೆ ವಿಚಾರಣೆಗೆ ಕರೆದಿದ್ರು. ಆದರೆ ಇಡಿ ಅಧಿಕಾರಿಗಳು ದಾಳಿಯನ್ನು ಮಾಡಿರುವಂಥ ಹಿನ್ನೆಲೆಯಲ್ಲಿ ನಾಗೇಂದ್ರ ಅವರು ವಿಚಾರಣೆಗೆ ಹಾಜರಾಗೋದಿಲ್ಲ. ಇಡಿ ಅಧಿಕಾರಿಗಳು ದಾಳಿನ ಮುಗಿಸಿ ಹೊರಡೋವರೆಗೂ ಕೂಡ ಎಲ್ಲೂ ಕೂಡ ಹೋಗುವಾಗಿಲ್ಲ, ಮನೆಯಿಂದ ಹೊರಗಡೆ ಕೂಡ ಬರುವಂಗಿಲ್ಲ, ಅವರು ಯಾರ ಬಳಿಯೂ ಕೂಡ ಮಾತನಾಡುವಂತಿಲ್ಲ. ನೋಡಿ, ನಿನ್ನೆ ರಿಪಬ್ಲಿಕ್ ಕನ್ನಡ ಒಂದು ಎಕ್ಸ್ಕ್ಲೂಸಿವ್ ಆಗಿ ಬ್ರೇಕನ್ನು ಮಾಡಿತ್ತು. ಎಲ್ಲೋ ಒಂದು ಕಡೆ ಸರ್ಕಾರದ ಒಬ್ಬ ಪ್ರತಿನಿಧಿಗಳು SIT ತನಿಖಾ ತಂಡದ ಮೇಲೆ ಒಂದು ಪ್ರೆಷರನ್ನು ಹಾಕ್ತಾ ಇದ್ರು. ನಾಗೇಂದ್ರ ಅವರನ್ನು ಬಂಧಿಸೋದಾಗಲಿ, ನೋಟಿಸ್ ಕೊಡೋದಾಗಲಿ ಇದೆಲ್ಲವನ್ನು ಕೂಡ ಮಾಡಿಬಿಡಿ ಅಂತೇಳಿ. ಆದರೆ ಇಡಿ ಎಂಟ್ರಿ ಆಗಿದೆ, ಹಾಗಂತ ಸಂಕಷ್ಟ ಮುಗ್ದೋಗೋದಿಲ್ಲ, ಸಂಕಷ್ಟ ಮುಂದುವರೆದಿದೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಬಸವರಾಜ್ ಈಗ ಶಾಸಕರ ಭವನದಿಂದ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ಈಗ ಶಾಸಕರ ಭವನದಲ್ಲಿ ಹೇಗೆಲ್ಲ ಪರಿಶೀಲನೆ ನಡೀತಾ ಇದೆ, ಅಪ್ಡೇಟ್ ಕೊಡ್ಬೋದಾ ಬಸವರಾಜ್? ಖಂಡಿತ ನಾಗೇಂದ್ರ ಬಾಬು, ಬೆಳಗ್ಗೆ 7 ಗಂಟೆಯಿಂದ ಶಾಸಕರ ಭವನದಲ್ಲಿ ಇಡಿ ಅಧಿಕಾರಿಗಳು ಬೀಡುಬಿಟ್ಟು ಒಂದಷ್ಟು ದಾಳಿಯನ್ನು ಮಾಡಿರ್ತಕ್ಕಂಥದ್ದು. ಮತ್ತು ಏನು ಶಾಸಕರಾದಂತಹ ದದ್ದಲ್ ಅವರ ಕೊಠಡಿ ಇರಬಹುದು ಮತ್ತು ಮಾಜಿ ಸಚಿವರಾದಂಥ ನಾಗೇಂದ್ರ ಅವರ ಕೊಠಡಿ ಇರಬಹುದು, ಎರಡೂ ಕೊಠಡಿಗಳ ಮೇಲೆ ಇಡಿ ಅಧಿಕಾರಿಗಳು ಬೆಳಗ್ಗೆಯಿಂದ ದಾಳಿ ಮಾಡಿ ಒಂದಷ್ಟು ದಾಖಲೆಗಳನ್ನು, ಕಡತಗಳನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ. ಅಲ್ಲಿದ್ದಂತಹ ಆಪ್ತ ಸಹಾಯಕರು, ಅಲ್ಲಿದ್ದಂತಹ ಒಂದಷ್ಟು ನಾಗೇಂದ್ರ ಇರಬಹುದು, ದದ್ದಲ್ ಅವರ ಆಪ್ತರೇನಿದ್ದಾರೆ ಅವರನ್ನು ಒಂದಷ್ಟು ವಿಚಾರಣೆ ಮಾಡಿರ್ತಕ್ಕಂಥದ್ದು. ಅವರ ಬಳಿ ಇದ್ದಂತಹ ಮೊಬೈಲನ್ನು ಪಡೆದುಕೊಂಡು ವಿಚಾರಣೆ ಮಾಡಿರ್ತಕ್ಕಂಥದ್ದು. ಯಾರ ಕರೆಯನ್ನು ಕೂಡ ಅವರು ಸ್ವೀಕಾರ ಮಾಡೋಕ್ಕೆ ಅಧಿಕಾರಿಗಳು ಬಿಟ್ಟಿಲ್ಲ. ಈ ಮೂಲಕ ಏನು ಈ ವಾಲ್ಮೀಕಿ ನಿಗಮದ ಹಗರಣ ನಡೆದಿದೆ ಅಂತ ಏನು ಈಗಾಗಲೇ ದೊಡ್ಡ ಮಟ್ಟದ ತನಿಖೆ ಆಗ್ತಾ ಇದೆ. ಈ ತನಿಖೆಗೆ ಪೂರಕವಾಗಿ ಯಾವೆಲ್ಲ ದಾಖಲೆಗಳನ್ನು, ಕಡತಗಳನ್ನು ಪರಿಶೀಲನೆ ಮಾಡಬಹುದು ಅನ್ನುವಂಥ ನಿಟ್ಟಿನಲ್ಲಿ ಇಡಿ ಅಧಿಕಾರಿಗಳು ಬೀಡುಬಿಟ್ಟು ಒಂದು ಪರಿಶೀಲನೆ ಮಾಡ್ತಾ ಇದ್ದಾರೆ. ಇದ್ರ ಜೊತೆಗೆ ಯಾರೆಲ್ಲ ಈ ಒಂದು ಕೊಠಡಿಗಳಿಗೆ ಬರ್ತಾ ಇದ್ರು, ಸಚಿವರು ಮತ್ತು ಶಾಸಕರು ಯಾವೆಲ್ಲ ಸಂದರ್ಭದಲ್ಲಿ ಈ ಒಂದು ಕೊಠಡಿಗೆ ಬರ್ತಾ ಇದ್ರು ಮತ್ತು ಅವ್ರ ಜೊತೆ ಯಾರೆಲ್ಲ ಬರ್ತಾ ಇದ್ರು ಅನ್ನುವಂಥ ಮಾಹಿತಿಯನ್ನು ಆಪ್ತ ಸಹಾಯಕರ ಮೂಲಕ ಈಗಾಗಲೇ ಕಳೆ ಹಾಕಿರ್ತಕ್ಕಂಥದ್ದು ಇಡಿ ಅಧಿಕಾರಿಗಳು. ಈ ಮೂಲಕ ಇಲ್ಲಿ ಯಾವ ರೀತಿಯಾದಂತಹ ಚಟುವಟಿಕೆಗಳು ಹಗರಣದ ಪ್ರಕರಣವಾಗಿ ನಡೆದಿದ್ದಾವೆ ಅನ್ನುವಂಥ ಒಂದಷ್ಟು ಪ್ರಾಥಮಿಕ ಮಾಹಿತಿಗಳನ್ನು ಕಲೆ ಹಾಕಿರತಕ್ಕಂಥದ್ದು ಮತ್ತು ಒಂದಷ್ಟು ಕಡತಗಳನ್ನು ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ. ಇನ್ನೂ ಕೂಡ ಸತತ 4 ಗಂಟೆಗಳಿಂದ ನಡೀತಾ ಇದೆ ನಾಗೇಂದ್ರ ಬಾಬು. ಇನ್ನೇನು ಕೆಲವೇ ಗಂಟೆಗಳಲ್ಲಿ ಈ ಒಂದು ಕಡತಗಳ ಪರಿಶೀಲನೆ ಮುಗಿಬಹುದು. ಓಕೆ ಬಸವರಾಜ್, ಹಾಗೆ ಸಂಪರ್ಕದಲ್ಲೇ ಇರಿ. ಇನ್ನು ನಮ್ಮ ಯಾದಗಿರಿ ರಿಪೋರ್ಟರ್ ನಾಗರಾಜ್ ರಾಯಚೂರಿನಲ್ಲಿರುವಂಥ ದದ್ದಲ್ ಅವರ ನಿವಾಸದ ಮುಂಭಾಗದಿಂದ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ನಾಗರಾಜ್, ಈಗ ಅಲ್ಲಿ ಎಷ್ಟು ಜನ ಅಧಿಕಾರಿಗಳ ತಂಡ ಭೇಟಿ ಕೊಟ್ಟು ಪರಿಶೀಲನೆ ಮಾಡ್ತಾ ಇದೆ? ದದ್ದಲ್ ಅವರ ನಿವಾಸದಲ್ಲಿ ಏನೆಲ್ಲ ಮಾಹಿತಿಯನ್ನು ಸಂಗ್ರಹಿಸಿದ್ದಾರೆ? ಅಪ್ಡೇಟ್ ಏನಿದೆ ನಾಗರಾಜ್?
ನಾಗೇಂದ್ರ ಬಾಬು ವಾಲ್ಮೀಕಿ ನಿಗಮದ 187 ಕೋಟಿ ಹಗರಣ ಪ್ರಕರಣ ಸಂಬಂಧಂತೆ ಇವತ್ತು ಬೆಳಗಿನಿಂದ ರಾಯಚೂರು ನಗರದಲ್ಲಿರುವಂಥ ಆಶಾಪುರ ಬಡಾವಣೆಯ ಏರಿಯಾದಲ್ಲಿರುವಂಥ ಶಾಸಕ ಬಸನಗೌಡ ದದ್ದಲ್ ನಿವಾಸದಲ್ಲೇನೋ ಇವತ್ತಿನ ಬೆಳಗಿನಿಂದಲೂ ಇಡಿ ಅಧಿಕಾರಿಗಳೇನೋ ಅವನು ಪರಿಶೀಲನೆಯನ್ನು ನಡೆಸ್ತಾ ಇರುವಂಥದ್ದು. ಸದ್ಯ ನಾನು ಇವಾಗ ಅದೇ ಒಂದು ನಿವಾಸದ ಮುಂಭಾಗದಲ್ಲಿರುವಂಥದ್ದು ನೀವು ನೋಡ್ತಾ ಇರ್ಬೋದು. ಈ ಒಂದು ನಿವಾಸದ ಮೇಲೆ ಬೆಳಗ್ಗೆ 7 ಗಂಟೆಯಿಂದ ಸತತ 4 ಗಂಟೆಯಿಂದಲೂ ಸಹ ಇಡಿ ಅಧಿಕಾರಿಗಳು ಈ ಒಂದು ನಿವಾಸದಲ್ಲಿ ಪರಿಶೀಲನೆಯನ್ನು ನಡೆಸ್ತಾ ಇರುವಂಥದ್ದು. ಈ ಒಂದು ನಿವಾಸದಲ್ಲಿ ಶಾಸಕ ಬಸನಗೌಡ ದದ್ದಲ್ ಇಲ್ಲ. ಯಾಕಂತಂದರೆ ಬೆಂಗಳೂರಿನ ನಿವಾಸದಲ್ಲಿ ಬಸನಗೌಡ ದದ್ದಲ್ ಇರುವಂಥದ್ದು. ನಿನ್ನೆ ಅಷ್ಟೇ ಶಾಸಕ ಬಸನಗೌಡ ದದ್ದಲ್ SIT ತನಿಖೆಯನ್ನು ಎದುರಿಸಿದರು. ಇದಾದ ಬಳಿಕ ಇವತ್ತು ಬೆಳಗಿನಿಂದ ಜಾವ ಅಂತಂದರೆ ದಿಢೀರ್ ಬಂದಂತಹ ಇಡಿ ಅಧಿಕಾರಿಗಳು ಈ ಒಂದು ಮನೆ ಮೇಲೆ ದಾಳಿ ಮಾಡಿ ಪರಿಶೀಲನೆಯನ್ನು ನಡೆಸ್ತಾ ಇರುವಂಥದ್ದು. ಈ ಮನೆಯಲ್ಲಿರುವಂಥ ಇಂಚಿಂಚು ಪ್ರತಿಯೊಂದು ದಾಖಲೆಗಳಾಗಿರ್ಬೋದು ಮತ್ತು ಪ್ರತಿಯೊಂದು ಅಂಶಗಳನ್ನು ಸಹ ಇಲ್ಲಿ ಒಂದು ಪರಿಶೀಲನೆಯನ್ನು ನಡೆಸುವಂಥ ಕೆಲಸ ಸಹ ನಡೀತಾ ಇರ್ಬೋದು. ಅದ್ರ ಜೊತೆಗೆ ಕಾರ್ ಆಗಿರ್ಬೋದು ಮತ್ತು ಅವರಿಗೆ ಸಂಬಂಧಪಟ್ಟಂತಹ ಎಲ್ಲ ವಸ್ತುಗಳನ್ನು ಇಲ್ಲಿರುವಂತಹ ಮನೆಯಲ್ಲಿರುವಂಥ ಪ್ರತಿಯೊಂದನ್ನು ಈಗ ಶೋಧ ಕಾರ್ಯಾಚರಣೆಯನ್ನು ನಡೆಸ್ತಾ ಇರುವಂಥದ್ದು. ಹೀಗಾಗಿ ಈ ಒಂದು ಮನೆ ಒಳಗೆ ಏನಂತಂದರೆ ಈಗಾಗಲೇ CRPF ಸಿಬ್ಬಂದಿಗಳನ್ನು ಸಹ ನಿಯೋಜನೆ ಮಾಡಿರುವಂಥದ್ದು. ಯಾಕಂತಂದರೆ ಇಲ್ಲಿ ಈ ಒಂದು ತನಿಖೆ ವೇಳೆ ಈಗಾಗಲೇ 5 ಜನ ಇಡಿ ಅಧಿಕಾರಿಗಳ ತಂಡ ಈ ಒಂದು ಮನೆ ಮೇಲೆ ದಾಳಿ ಮಾಡಿ ಪರಿಶೀಲನೆಯನ್ನು ಸಹ ನಡೆಸ್ತಾ ಇರುವಂಥದ್ದು. ಈಗ ಬೆಳಗಿನಿಂದ ಪರಿಶೀಲನೆ ನಡೆಸಿದ್ರು ಸಹ ಈವರೆಗೂ ಯಾವುದೇ ಈ ಒಂದು ಮನೆಯಲ್ಲಿ ಮಾಹಿತಿ ಸಿಕ್ಕಿರುವಂಥ ಅಂಶ ಸಹ ಇವಾಗ ಬೆಳಕಿಗೆ ಬಂದಿಲ್ಲ. ಹೀಗಾಗಿ ಬೆಳಗಿನಿಂದಲೂ ಸಹ ಸತತವಾಗಿ ಅಧಿಕಾರಿಗಳು ಈ ಒಂದು ಮನೆಯ ಮೇಲೆ ಪರಿಶೀಲನೆಯನ್ನು ಸಹ ನಡೆಸ್ತಾ ಇರುವಂಥದ್ದು. ಈಗ ಇಲ್ಲಿರುವಂಥ ಯಾವುದೇ ಕಾರುಗಳ ಇನೋವಾ ಆಗಿರ್ಬೋದು ಮತ್ತು ಸ್ಕಾರ್ಪಿಯೋ ಸೇರಿದಂತೆ ಇಲ್ಲಿರುವಂಥ 3 ಕಾರುಗಳನ್ನು ಒಳಗಿರುವಂಥ ಪ್ರತಿಯೊಂದನ್ನು ಸಹ ಅಧಿಕಾರಿಗಳು ಜಾಲಾಡೋ ಮೂಲಕ ಮಾಹಿತಿ ಯಾವುದೇ ಒಂದು ಮಾಹಿತಿ ಸಿಗಬಹುದು ಅನ್ನುವಂಥ ಅಂಶವನ್ನು ಪತ್ತೆ ಮಾಡುವಂಥ ಕೆಲಸಕ್ಕೆ ಮುಂದಾಗಿದ್ದಾರೆ. ಆದರೂ ಈವರೆಗೂ ಸಹ ಈ ಒಂದು ಮನೆಯಲ್ಲಿ ಯಾವುದೇ ಒಂದು ಮಾಹಿತಿ ಸಿಕ್ಕಿಲ್ಲ. ಹೀಗಾಗಿ ಸತತವಾಗಿಯೂ ಸಹ ಈಗಾಗಲೇ ಮತ್ತು ಇಡಿ ಅಧಿಕಾರಿಗಳು ಈ ಒಂದು ನಾಗರಾಜ್ ಹಾಗೆ ಸಂಪರ್ಕದಲ್ಲೇ ಇರಿ ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀನಿ. ನೋಡಿ, ಈಗ ನಮ್ಮ ರಾಯಚೂರು ಪ್ರತಿನಿಧಿ ನಾಗರಾಜ್ ಏನಿದ್ರೆ ಯಾದಗಿರಿ ಪ್ರತಿನಿಧಿ ಅಲ್ಲಿ ನಿವಾಸದ ಬಳಿ ಏನೆಲ್ಲ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ಕಿರುವಂಥದ್ದು. ನೋಡಿ, ಇಲ್ಲಿ ಪ್ರಮುಖವಾಗಿ ನಿವಾಸ ಕಚೇರಿ ಅಷ್ಟೇ ಅಲ್ಲ, ಶಾಸಕರ ಭವನದಲ್ಲಿರುವಂತಹ ಇವರ ಕೊಠಡಿಗಳೇನಿದೆ, ಶಾಸಕ ನಾಗೇಂದ್ರ ಹಾಗೂ ಶಾಸಕ ದದ್ದಲ್ ಅವರ ಕೊಠಡಿಗಳ ಮೇಲೂ ಕೂಡ ದಾಳಿಯನ್ನು ಮಾಡಿರುವಂಥ ಇಡಿ ಅಧಿಕಾರಿಗಳು ಸತತ 4 ಗಂಟೆಯಿಂದ ಪರಿಶೀಲನೆಯನ್ನು ಮಾಡ್ತಿದ್ದಾರೆ. ನಾಗೇಂದ್ರ ಹಾಗೂ ದದ್ದಲ್ಗೆ ಸಂಬಂಧಪಟ್ಟಂಥ ಕೊಠಡಿಗಳಲ್ಲಿ ದಾಖಲೆಗಳನ್ನು ಶೋಧಿಸ್ತಾ ಇದ್ದಾರೆ. ನಾಗೇಂದ್ರ ಆಪ್ತ ಸಹಾಯಕರ ಫೋನನ್ನು ಪಡೆದು ಅವರ ವಿಚಾರಣೆ ಕೂಡ ನಡೀತಾ ಇದೆ ಎನ್ನುವ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಇಲ್ಲಿ ಕಚೇರಿಗೆ ಯಾರು ಬರ್ತಾ ಇದ್ರು, ಯಾರು ಹೋಗ್ತಾ ಇದ್ರು, ಎಷ್ಟೊತ್ತಿಗೆ ಹೋಗ್ತಾ ಇದ್ರು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಹಾಕ್ತಿದ್ದಾರೆ. ಶಾಸಕರ ಭವನದಲ್ಲಿ ಇರುವಂಥ ಅವರ ಆಪ್ತರನ್ನು ವಶಕ್ಕೆ ಪಡೆದುಕೊಂಡು ಅವರ ಮೊಬೈಲನ್ನು ವಶಕ್ಕೆ ಪಡೆದುಕೊಂಡು ಅವರಿಂದ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಯಾರು ಬರ್ತಾ ಇದ್ರು ಕಚೇರಿಗೆ ಅನ್ನೋದ್ರ ಬಗ್ಗೆ ಅವರಿಂದ ಮಾಹಿತಿಗಳನ್ನು ಕೂಡ ಕಲೆ ಹಾಕ್ತಿದ್ದಾರೆ. ನೋಡಿ, ಒಂದೊಂದು ಕಡೆಯೂ ಕೂಡ ನೋಡಿ, ಇಡಿ ಅಧಿಕಾರಿಗಳು ಜೂನ್ 6ನೇ ತಾರೀಕು NR ರಮೇಶ್ ಅವರು ಪತ್ರವನ್ನು ಬರೆದ ಬಳಿಕವೂ ಕೂಡ ಅವರು ಒಂದು ದೂರನ್ನು ದಾಖಲು ಮಾಡ್ಕೊಳ್ತಾರೆ ಅಂತಂದರೆ ಏಕಾಏಕಿ ದಾಳಿನ ಮಾಡೋದಿಲ್ಲ. ಒಂದು ಪಕ್ಕಾ ಪ್ಲ್ಯಾನನ್ನು ಮಾಡ್ಕೊಳ್ತಾರೆ. ಆ ಪ್ಲ್ಯಾನ್ ಮಾಡಿ ಎಲ್ಲೆಲ್ಲಿ ದಾಳಿ ಮಾಡಬೇಕು, ಹೇಗೆಲ್ಲ ದಾಳಿ ಮಾಡಬೇಕು ಅಂತೇಳಿ. ಅಂದರೆ ಇಲ್ಲಿ ಇಡಿ ಅಧಿಕಾರಿಗಳಿಗೆ ಈ ಒಂದು ವಿಚಾರವಾಗಿ ಕಂಪ್ಲೇಂಟ್ ಬರ್ತಾ ಇದ್ದಂತೆ, ಇಡಿ ಅಧಿಕಾರಿಗಳ ಗಮನಕ್ಕೆ ಬರ್ತಾ ಇದ್ದಂತೆ ಪ್ರತಿಯೊಂದರ ಮೇಲೂ ಕೂಡ ಕಣ್ಣಿಟ್ಟಿರ್ತಾರೆ. ಹಾಗಾಗಿ ಎಲ್ಲೆಲ್ಲಿ ದಾಳಿ ಮಾಡಬೇಕು ಅಂತೇಳಿ ಎಲ್ಲವೂ ಕೂಡ ಪ್ರೀ ಪ್ಲಾನನ್ನು ಮಾಡಿ ಏಕಾಏಕಿ ದಾಳಿಯನ್ನು ಮಾಡ್ತಾರೆ. ಅದೇ ರೀತಿಯಾಗಿ ಇವತ್ತು 20 ಕಡೆ ಏಕಕಾಲದಲ್ಲಿ